ಬೇಟೆ ದಿನಾಲು ಕೈ ತಪ್ಪಿದರೆ ಬೇಟೆಗಾರನಿಗೆ ಎಲ್ಲಿಲ್ಲದ ಬೇಸರ. ಆದರೆ ಈ ವಿಶ್ವನಿಗೆ ಬೇಸರವೆಂಬ ಮಾತೇ ಇಲ್ಲ. ಏಕೆಂದರೆ ಬೇಟೆ ಕೈ ಜಾರಿದರು ಒಂದೇ, ಬೇಟೆ ಕೈ ತಪ್ಪಿದರು ಒಂದೇ. ಏಕೆಂದರೆ ಕೈ ಜಾರಿದ ಬೇಟೆಯನ್ನು ಹತೋಟಿಗೆ ತರುವುದು ಈ ವಿಶ್ವನ ಸ್ಪೆಷಾಲಿಟಿ. ಕಾಡು ಬೆಟ್ಟಗಳ ದಟ್ಟರಣ್ಯದಲ್ಲಿ ಆರ್ಭಟದಿ ಅಟ್ಟಹಾಸದಿಂದ ಮೆಚ್ಚಿ ಮೆರೆಯುತ್ತಿರುವ ಮುಗ ಜೀವಿಗಳಾದ ಹುಲಿ ಸಿಂಹಗಳ ಸಕ್ಕನ್ನೇ ಮುರಿದರು. ತನ್ನ ಅಂಕಿತದಲ್ಲಿ ಇರಿಸಿಕೊಳ್ಳುವ ಈ ಮಾನವನ ತಲೆ ಎಷ್ಟೊಂದು ವಿಚಿತ್ರವಾಗಿದೆಯಲ್ಲ. ಈ ಹಳ್ಳಿ ಜನಗಳನ್ನು ಕಳ್ಳ ಮಾಡಿ ಕಳ್ಳತನದಿಂದ ಅವರ ಆಸ್ತಿ ಪಾಸ್ತಿಯನ್ನು ಎತ್ತಿ ಹಾಕಿಕೊಂಡ ಈ ವಿಶ್ವಕುಮಾರ ಈ ಊರಿನಲ್ಲಿ ಯಾರಿಗೂ ಹಂಚುವುದಿಲ್ಲ. ಈ ಕಲಿಯುಗದಲ್ಲಿ ಅನ್ನ ಅರಿವಿಯ ಕೊರತೆಗಾಗಿ ಕರಗುವ ಬಡಕುವರಿಯರ ಬಾಳು ನಮ್ಮಂತ ಗರ್ಭ ಶ್ರೀಮಂತರ ತೋಳಿನ ಬೇಟೆಯಾದಂತಾಯಿತಲ್ಲ. ಬಡತನದ ಬಂಧನದಲ್ಲಿ ಚಂದ್ರದ ಚುಕ್ಕಿಯಂತಿರುವ ಅವರ ಸೂರ್ಯನ ತಂಗಿ ನನ್ನ ಹೃದಯವನ್ನೇ ಕೊರೆಯುತ್ತಿದ್ದಾಳೆ. ಇಂದಲ್ಲ ನಾಳೆ ಚೆಲುವೆ ಶೀಲದ ಸುಖವನ್ನು ಸವಿಯದೆ ಬಿಡಲಾರು ಈ ವಿಶ್ವಕುಮಾರ. ನನ್ನ ಕನಸಿನ ರಾಣಿ ಆ ಲಕ್ಷ್ಮಿ ಕಲ್ಪನೆಯಲ್ಲಿ ಕಾನವನವನ್ನು ವರ್ಣಿಸುವ ಕಾಮಿನಿಯೇ ಈ ಕಾಡಿನಲ್ಲಿರುವಾಗ ಎಂತಿಲ್ಲದ ಈ ಸುಂದರ ತಾಣ ಇಷ್ಟು ಮನೋಹರವಾಗಿದೆಯಲ್ಲ. ಅವಳು ಬರುವ ಪಾದದ ಸ್ಪರ್ಶ ಇಂದು ತುಂಬಿ ಹರಿವ ಈ ಸರೋವರ ಸೌಂದರ್ಯ ಸುಂದರವಾಗಿ ಕಾಣಿಸುತ್ತಿದೆಯಲ್ಲ. ಅವಳು ವರ್ಣಿಸುವ ಸಾಹಿತ್ಯ ಸಂಗೀತದಿಂದ ಯಾರು? ನನ್ನ ಹೆಸರು ಕೂಗಿ ಕರೆತಿರುವರಲ್ಲ. ನಾನು ಲಕ್ಷ್ಮಿ. ನನ್ನ ಗುರುತು ಸಿಗಲಿಲ್ಲ. ಓಹೋ, ನೀವಾ? ಶ್ರೀಮಂತ ಅಗ್ನಿಯವರ ತಮ್ಮ ವಿಶ್ವ ಅಲ್ವೇ? ಹೌದು ಲಕ್ಷ್ಮಿ, ಅದೇ ವಿಶ್ವ. ಇರ್ಲಿ, ನನ್ನನ್ನ ತಡೆದು ನಿಲ್ಲಿಸಿದ್ರಲ್ಲ, ನನ್ನ ಜೊತೆ ಏನ್ ಮಾತಾಡ್ಬೇಕು ಅಂದ್ಕೊಂಡಿದ್ರು ಹೇಳಿ. ನೋಡು ಲಕ್ಷ್ಮಿ, ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ಅದಕ್ಕಾಗಿ ಈ ಬಾಯರಿದ ಪ್ರೇಮಿಗೆ
ನಿನ್ನ ಪ್ರೀತಿಯನ್ನು ಉರುಳಿಸಿ ಬಾಯಾರಿಕೆಯನ್ನು ನೀಡಿಸಿದೆಯಾ? ಕ್ಷಮಿಸು ವಿಶ್ವ, ಈಗಾಗಲೇ ಈ ನನ್ನ ಹೃದಯವನ್ನ ಒಬ್ಬರಿಗೆ ಕೊಟ್ಟಿದ್ದೇನೆ. ದಯವಿಟ್ಟು ನನ್ನ ಮೇಲಿನ ಪ್ರೀತಿಯನ್ನ ನೀವು ಮರೆತು ಬಿಡಿ. ಹಾಗೆಂದರೆ ಹೇಗೆ ಲಕ್ಷ್ಮಿ? ನನ್ನ ಕನಸು ಮನಸ್ಸಿನಲ್ಲಿ ನೀನೇ ತುಂಬಿರುವಾಗ ಅದು ಹೇಗೆ ಮರೆಯಲಿ? ದಯವಿಟ್ಟು ನೀನು ಪ್ರೀತಿಸಿದ ಹುಡುಗನನ್ನು ಮರೆತು ವಿಶ್ವ, ಅದು ಹೇಗೆ ಸಾಧ್ಯ? ನಾನು ಈಗಾಗಲೇ ಒಬ್ಬರನ್ನ ಮನಸಾರಿ ಪ್ರೀತಿಸ್ತಾ ಇದ್ದೀನಿ. ಇದನ್ನ ಅರ್ಥ ಮಾಡಿಕೊಂಡು ದಯವಿಟ್ಟು ನನಗೆ ದಾರಿ ಬಿಡು, ನಾನು ಹೋಗ್ಬೇಕು. ಲಕ್ಷ್ಮಿ, ನನಗೆ ಬೇಕಾಗಿರುವುದನ್ನು ನನ್ನದಾಗಿಸಿಕೊಳ್ಳುವ ಬಗ್ಗೆ ಮಾತ್ರ ನನಗೆ ಗೊತ್ತು. ಬೇರೆಯವರ ಪೌಲಗಳು ನಾ ಬಿಡುವುದಿಲ್ಲ. ಪಾಪಿ, ಕರುಣೆಯಿಂದ ಕೇಳಿದ್ರೆ ಕನಿಕರ ಅನ್ನೋದೇ ಇಲ್ವಾ ನಿನ್ಗೆ? ಮೈ ಮೇಲೆ ಎಗರಿ ಬರ್ತಾ ಇದೆಯಲ್ಲ. ನಾನು ಈಗಾಗ್ಲೇ ಒಬ್ಬರನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಕೂಡ ಪ್ರೀತಿ ಅರ್ಥವನ್ನೇ ಗೊತ್ತಿಲ್ಲದ ರಾಕ್ಷಸ ನೀನು. ಪ್ರೀತಿ ಎಂದರೆ ನನಗೇನು ಗೊತ್ತು ಎಂದು ಹೇಳಿವೆಯಲ್ಲ, ನಿನಗೇನು ಗೊತ್ತು? ಪ್ರೀತಿ ಹೆಸರೇಳಿ ಹುಡುಗರ ತಲೆ ಕೆಡಿಸಿ ಮನೆ ಬಿಡುವ ನಿಮ್ಮಂತ ಹುಡುಗಿಯರ ಪ್ರೀತಿ ನನಗೇನು ಗೊತ್ತು ಎಂದು ಹೇಳಿವೆಯಾ? ಪ್ರೀತಿ ಮಾಡಿ ಚಪಲ ತೀರಿಸಿಕೊಂಡು ಮತ್ತೊಬ್ಬರ ಕೈ ಹಿಡಿಯುವ ನಿಮ್ಮಂತ ಹುಡುಗಿಯರ ಪ್ರೀತಿ ನನಗೇನು ಗೊತ್ತು ಎಂದು ಹೇಳಿವೆಯಾ? ವಿಶ್ವ, ಬಾಯಿಗೆ ಹಿಡಿದು ಮಾತಾಡು. ನೀನು ತಿಳಿದುಕೊಂಡ ಹಾಗೆ ಅಂತ ಜಾತಿಗೆ ಸೇರಿದ ಹೊಲಸು ಹೆಣ್ಣು ನಾನಲ್ಲ. ನೋಡು, ನಾನು ಈಗ ಆವಾಗ್ಲೇ ಹೇಳಿದ್ದೀನಿ, ನಾನು ಈಗಾಗ್ಲೇ ಒಬ್ಬರನ್ನ ಇಷ್ಟಪಟ್ಟಿದ್ದೇನೆ ಅಂತ. ಹೆಣ್ಣಿನ ಬಗ್ಗೆ ಹಂತವಳು ಹಿಂತವಳು ಅಂತ ಮಾತಾಡ್ತಾ ಇದೆಯಲ್ಲ. ನಾನು ಈಗಾಗ್ಲೇ ಒಬ್ಬರನ್ನ ಪ್ರೀತಿಸ್ತಾ ಇದ್ದೇನೆ ಅಂತ ಹೇಳಿದ್ರು ಕೂಡ ನನ್ನನ್ನ ಬಯಸ್ತಾ ಇದೆಯಲ್ಲ, ನೀನೆಂತ ಹೊಲಸು ಗಂಡಸು? ಹೊಲಸು ಗಂಡಸು? ಲಕ್ಷ್ಮಿ, ನನಗೆ ಬೇಕಾಗಿರುವುದು ನೀನು. ಅದಕ್ಕೆ ಹೇಳಿದೆ ನೀನು ನನ್ನನ್ನು ಪ್ರೀತಿಸು ಎಂದು. ನಾ ಹೇಳಿದಾಗ ಕೇಳದಿದ್ದರೆ ನಿನ್ನ ಮೈ ಮೇಲಿರುವ ಬಟ್ಟೆಯನ್ನ ಬಟ್ಟೆಗೆ ಕೈ ಹಾಕಿ ನೋಡು, ನಿನ್ನ ಕೈಯನ್ನೇ ಕತ್ತರಿಸಿ ಹಾಕ್ತೀನಿ. ನನ್ನನ್ನ ಮುಟ್ಲಿಕ್ಕೆ ಬಂದಿದ್ಯಾದ್ರೆ ನಿನ್ನನ್ನ ಚಟ್ಟ ಕಟ್ಟಿ ಬಿಡುವೆ, ಎಚ್ಚರವಾಗಿರು. ಎಲೆ ಹೋದರದ ಹೆಣ್ಣೆ, ನನಗೆ ಎಚ್ಚರ ಎಂದು ಹೇಳುತ್ತಿರುವಿಯ? ಹಬ್ಬಿರೋ ಈ ಮಬ್ಬು ಕತ್ತಲಲ್ಲಿ ಶಾಪೋದಿಗೆ ಕಾಣುವ ಸಣ್ಣ ಅಬ್ಬೆಯಂತೆ ನೀನೀಗ ನನ್ನ ಕೈಯಲ್ಲಿ ಸಿಕ್ಕಿರುವಾಗ ನನ್ನ ಕಾಮದ ಕೆರೆ ಹೊಡೆದು ಹೊರದು ಬರುವ ನೀರಿನ ಅವಶ್ಯಕ್ಕೆ ನಿತ್ಯಾರಂತೂ ಖಂಡಿತ ಬಿಡ ಪಾಪಿ, ನಿನ್ನಂತ ಗಂಡಸಿನ ಮಾತಿಗೆ ಹೆದರಿ ನನ್ನ ಪ್ರೀತಿಯನ್ನ ತ್ಯಾಗ ಮಾಡಿ ನಿನ್ನಂತವನ ತೋಟಕ್ಕೆಯಲ್ಲಿ ಬೀಳುವ ಹೆಸರು ಹೆಣ್ಣು ನಾನಲ್ಲ. ಅದು ಎಂದಿಗೂ ಸಾಧ್ಯವಿಲ್ಲ ಅಂತ ತಿಳಿದುಕೋ. ಸಾಧ್ಯವಿದೆ ಲಕ್ಷ್ಮಿ, ಸಾಧ್ಯವಿದೆ. ಏಕೆಂದರೆ ಮುದಿಸಿದಾನಿಯ ಮರವನ್ನಡಗಿಸಿ ಮೊಲಕರೆ ಎಂಬ ಖ್ಯಾತಿಯನ್ನು ತಮ್ಮವರಿಗಾಗಿ ಉಳಿಸಿ ಹೋದ ಚಿತ್ರನಾಯಕ ನಮ್ಮ ವಂಶದ ಮೂಲ ಕಾರಕ. ಶತ್ರುಗಳ ಪಾಳ್ಯಕ್ಕೆ ನುಗ್ಗಿ ಸೋರುವ ನರಸಿಂಗರಾಯನ ಪಟ್ಟದ ಕುದುರೆಯನ್ನ ಆರಿಸಿಕೊಂಡು ಬಂದ ಕೋಟಗೈ ತಿಮ್ಮಣ್ಣ ನಮ್ಮ ವಂಶದ ದೊಡ್ಡಣ್ಣ. ದೇವಾಪುರದ ಕೋಟೆಯಿಂದ ಹಿಡಿದು ಹರಪನಹಳ್ಳಿ ಕೋಟೆಯವರೆಗೂ ತನ್ನ ಆಧಿಪತ್ಯವನ್ನು ವಿಸ್ತರಿಸಿ ಕೆರೆ ದಂಡನ್ನು ಹೊಡೆದೊಡಗಿಸಿದ ಮಾತೃಮಣಿ ಹೆಪ್ಪುಲಿ ಕಸ್ತೂರಿ ರಂಗಪ್ಪ ನಾಯಕ ನಮ್ಮ ವಂಶದ ಕೀರ್ತಿ ತಿಲಕ. ತನ್ನ ಗಂಡು ಬಡಲೆಯಿಂದಲೇ ಸದಾ ಶತ್ರುಗಳ ಶಿರಗಳನ್ನು ಚೆಂಡಾಡಿ ತನ್ನ ಪರಾಕ್ರಮವನ್ನು ಇಡೀ ಕರ್ನಾಡಿಗೆ ಸಾರಿದ ಗಂಡುಗಳಿಗೆ ಸರ್ಜ ಇಮ್ಮಡಿ ಮಲಕರಿಯ ಭೂಪಾಲ ರಣಗೋಲ. ಹಿಡಿದ ಕತ್ತಿಯನ್ನು ಕೆಳಗಿಳಿಸದೆ ಸದಾ ಶತ್ರುಗಳ ರಕ್ತದಿಂದಲೇ ತನ್ನ ಕತ್ತಿಗೆ ರಕ್ತಾಭಿಷೇಕ ಮಾಡಿಸಿ ವೀರ ವಿಜಯನಂತೆ ಮಿಂಚಿ ಮರೆಯಾದ ರಾಜ ಬಿತ್ತು ಕಟ್ಟಿ ಬರುಮಣ್ಣ ನಾಯಕ ನಮ್ಮ ನಾಯಕರ ಕುಲ ತಿಲಕ. ರಣ ಭಯಂಕರ ರಾಮಕೇತಿ ಕುಲ ತಿಲಕ. ಗಂಡರ ಗಂಡ ರಣ ಪ್ರಚಂಡ ಗಂಡು ಬಡಲೆಯ ಬಂಟ. ರಾಜವೀರ ಮದಕರಿ ನಾಯಕನ ವಂಶದಲ್ಲಿ ಹುಟ್ಟಿದ ಈ ವಿಶ್ವ ನಾಯಕನಿಗೆ ಜೀವನದಲ್ಲಿ ಅಸಾಧ್ಯ ಎಂಬ ಮಾತೇ ಬಂದಿಲ್ಲ.
ಹಾಕಿ ಸುಖದ ಸುಪ್ಪಟ್ಟಿಗೆಯಲ್ಲಿದ್ದೆ ನಾಡ. ವಿಶ್ವ ಸುಖ ಸಿಗುತ್ತೆ ಅಂತ ಪ್ರೀತಿಸುವವನಿಗೆ ವಂಚನೆ ಮಾಡಿ ನಿನ್ನಂತವನನ್ನ ಒಪ್ಪಿಕೊಳ್ಳುವುದಕ್ಕೆ ಅದು ಎಂದಿಗೂ ಸಾಧ್ಯವಿಲ್ಲ. ನೋಡು, ಇದನ್ನ ಅರ್ಥಕೊಂಡು ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಬಂದದವರಿಗೆ ಸುಂಕವಿಲ್ಲದ ಹೊರಟುವುದರಿಂದ ಸುಂಕವಿಲ್ಲ. ಬಂದ ದಾರಿಗೆ ಸುಂಕವಿಲ್ಲ ಎಂದು ತಿಳಿದು ಹಾಗೆ ಕಾಲಕ್ಕಿರುವ ಶಂಕರವಲ್ಲ. ಲಕ್ಷ್ಮಿ, ಬಂದ ದಾರಿಗೆ ಸುಂಕವಿಲ್ಲ ಎಂದು ಹೇಳಿದೆಯಲ್ಲ, ಏನೇ ಇಲ್ಲ. ಸುಂಕವಿಲ್ಲ ನಿಮ್ಮಂತ ಸುರಸುಂದರಿಯರ ಸಹವಾಸ ನಡೆಸುವನಲ್ಲ ಈ ವಿಶ್ವಕುಮಾರ. ನೋಡಿ ಲಕ್ಷ್ಮಿ, ನೀನು ಹೋಗುವ ಮುನ್ನ ಕೆಲವು ಕಿವಿ ಮಾತುಗಳನ್ನು ಹೇಳುತ್ತೇನೆ, ಹೇಳು. ನಿನ್ನಂತ ವಿಷ ಜಂತುಗಳ ಜೊತೆ ನಿಂತು ಮಾತಾಡುವುದಕ್ಕೆ ನನಗೆ ಸಮಯವಂತೂ ಇಲ್ವೇ ಇಲ್ಲ. ಸಮಯ ತನ್ನಿಂದ ತಾನೇ ಯಾವತ್ತು ಒದಗಿ ಬರುವುದಿಲ್ಲ ಲಕ್ಷ್ಮಿ. ಮೈ ತುಂಬಾ ತೂತುಗಳನ್ನು ಮಾಡಿಕೊಂಡು ಕೈ ಹಿಡಿದವನಿಂದ ಆಭರಣಗಳನ್ನು ಕೊಡಿಸಲಾಗದಿದ್ದಾಗ ನಮ್ಮಂತವರ ಸಹವಾಸ ಮಾಡಿ ಬಂಗಾರದ ಆಭರಣಗಳನ್ನು ಮಾಡಿಸಿಕೊಂಡು ಅದಕ್ಕೆ ಪುಕ್ಕಟೆಯಾಗಿ ಸೀರೆ ಕೊಡುವ ನಿನ್ನಂತವರಿಗೆ ಏಯ್, ಬಾಯ್ ಮುಚ್ಚೋ ಕೆಟ್ಟ ರಾಕ್ಷಸ. ನೀನು ಮಾತಾಡುವ ಈ ಕೆಟ್ಟ ಕೃತಿ ಏನಾದ್ರು ನನ್ನ ಅಣ್ಣ ರಣಧರಿಗೆ ಗೊತ್ತಾಗಿದ್ದೆ ಆದ್ರೆ ನಿನ್ನ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ನಿನ್ನ ಮಾಂಸವನ್ನ ನಾಯಿನಗಳಿಗೆ ಹಾಕಿ ಬಿಡ್ತಾನೆ. ಎಚ್ಚರವಾಗಿರು. ಇದನ್ನ ತಿಳಿದಿ ಇನ್ನೊಂದು ಸಾರಿ ನನ್ನ ಕೆಣಕಿದ್ದೆ ಆದ್ರೆ ಪರಿಣಾಮ ನೆಟ್ಟಿಗಿರಕ್ಕಿಲ್ಲ. ಎಲ್ಲೋ ವಿಶ್ವ, ನಿನಗೊಂದು ಮಾತು ಹೇಳ್ತೀನಿ, ನೆನಪಲ್ಲಿಟ್ಕೋ. ನಾನು ಪ್ರೀತಿಸಿದ ಹುಡುಗನ ಜೊತೆ ಅವನನ್ನೇ ಕೈ ಹಿಡಿದು ಅವನಿಂದ ನನ್ನ ಗೋಳಿಗೆ ತಾಳಿ ಕಟ್ಟಿಸಿಕೊಂಡು ನಿನ್ನ ಕಣ್ಣು ಮುಂದೆ ಬಾರಿ ಬದುಕಿ ತೋರಿಸ್ತೀನಿ. ಇದೇ ನಾನು ನಿನಗೆ ಮಾಡ್ತಿರುವ ಚಾಲೆಂಜ್. ಬರ್ತೀನಿ.